ಯಾವ ಪಾರ್ಟಿ ಯಾರಾಗಲಿ ರೀ, ಪಾಪ ಶಿವಕುಮಾರ್ ಆದ್ರೆ ಯಾವ ಕಾರಣಕ್ಕೂ ಕೂಡ ಮನುಸ್ಮೃತಿ ಒಪ್ಪಲ್ಲ, RSS ಸಿದ್ಧಾಂತ ಒಪ್ಪಲ್ಲ, ಬಿಜೆಪಿ ಸಿದ್ಧಾಂತ ಒಪ್ಪಲ್ಲ. ನಿಮ್ಮನ್ನ ಯಾರು ಕರೆಯಲ್ಲ, ನಿಮ್ಮನ್ನ ಯಾರು ಕರೆಯಲ್ಲ. ಮುಖ್ಯಮಂತ್ರಿ ಮುಂದುವರಿಸಿ. ನೀವು ಎಲ್ಲಾ ಪಾರ್ಟಿಗೆ ಹೋಗಿದ್ದೀರಾ? ಎಲ್ಲಾ ಪಾರ್ಟಿನೂ ಹೋಗಿಲ್ಲ. ಎಲ್ಲ ಔಟ್ ಆಯ್ತಲ್ಲ ಸರ್. ನಿಮ್ ಯಾವ್ದು ಉಳಿದ? RSS ಬಂದಿಲ್ಲ, RSS ಪಾರ್ಟಿನೇ ಅಲ್ಲ, ABVP ಬಂದಿಲ್ಲ, RSS ಇಲ್ಲ, ಮನುಸ್ಮೃತಿ ಒಪ್ಪಿಲ್ಲ. ಅದೆಲ್ಲ ಸಂಘಟನೆ, ಪಾರ್ಟಿ ಅಲ್ಲ ಅದು. ಮಾಡಲ್ಲ ಅದೆಲ್ಲ. ಮಾನ್ಯ ಅಧ್ಯಕ್ಷರೇ, ಪಕ್ಷ ಇದ್ದಾಗ ನಮ್ ಜೊತೆಗೆ ಇದ್ರಲ್ಲ ಸರ್ ನೀವು. ಜನತಾ ಪಾರ್ಟಿ ಇದ್ದಾಗ ಎಲ್ಲಿದ್ರಿ? ನಾವು ಇದ್ವಿ, ನೀವು ಇದ್ರಿ. ನೀವು ಮರ್ಜಿ ನೀವ್ಯಾಕೆ ಹೋದ್ರಿ ಜನತಾ ಪಾರ್ಟಿಯಿಂದ? ಜನಸಂಘ ಆಯ್ತು, ಆಮೇಲೆ ಮರ್ಜ್ ಆಯ್ತು, ಜನತಾ ಪಾರ್ಟಿ ಆಯ್ತು. ಜನತಾ ಪಾರ್ಟಿಲಿ ನೀವು ಇದ್ರಿ, ನಾನು ಇದ್ದೆ, ನೀವು ಇದ್ರಿ. 83ರಲ್ಲ, ನಾನು 77ರಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಜಿಲ್ಲಾ. ಅಲ್ಲ ಸರ್, ಬಿಜೆಪಿ ಬೆಂಬಲ ಕೊಟ್ಟಿತ್ತಲ್ಲ ರಾಮಕೃಷ್ಣ ಹೆಗಡೆ ಅವರಿಗೆ. ಆಗಲ್ಲ, ಅದಕ್ಕಿಂತ ಇದ್ರಲ್ಲ, ಕನ್ನಡ ಕಾನೂನು ಸಮಿತಿನ ಆಗಿದ್ರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಹೌದು, 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಸರ್ಕಾರ ಇದ್ರಲ್ಲ ಅವಾಗ, ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ. ನಮ್ಮ ಬೆಂಬಲದಿಂದ, ಬಿಜೆಪಿ ಬೆಂಬಲದಿಂದ, ನಿಮ್ಮಿಂದ ಅಲ್ಲ, ನಿಮ್ಮಿಂದ ಅಲ್ಲ. 18 ಜನ. ಒಂದ್ ಸೆಕೆಂಡ್, ಯಾವ ಕಾರಣಕ್ಕೂ RSSಗೆ ನಾವು ತಲೆಯನ್ನು ಹಾಕಲು ಮಲಗಲ್ಲ, ಮನುಸ್ಮೃತಿಗೆ ತಲೆನೂ ಹಾಕೊಂಡು ಮಲಗಲ್ಲ. ಬಿಜೆಪಿ ಸಿದ್ಧಾಂತ ಯಾವತ್ತೂ ಕೂಡ ಒಪ್ಕೊಳಕ್ ತಯಾರಿಲ್ಲ. ಯಾಕಂದ್ರೆ ಚರ್ಚೆಗೆ ಹೋಗ ಮುಂದುವರಿಸ ಸಭೆ ನಾಯಕ. ಮಾನ್ಯ ಅಧ್ಯಕ್ಷರೇ, ಈ ಗ್ರಾಮೀಣ ಶ್ರೀರಾಮ್ಜಿ ಮರ್ತ ಹೊಟ್ರಿ ಈಗ. ಇಲ್ಲ ಎಲ್ಲೆಲ್ಲೋ ಸುತ್ತಮುತ್ತ ಆಯ್ತು, ಶ್ರೀರಾಮ್ಜಿ ಮರ್ತ ಹೊಟ್ಟಿದ್ದೀರಾ ನೋಡಿ. ಶ್ರೀರಾಮ್ಜಿ ಮರೆಯಕ್ಕೆ ಅದು ಬಹಳ ಕ್ರೂರವಾದಂತ ಕಾಯ್ದೆ, ಅದಕ್ಕೋಸ್ಕರ ಮರೀಲೇಬೇಕು. ಗ್ರಾಮೀಣ ಬದುಕಿಗೆ ವಿರುದ್ಧವಾದಂತ ಕಾಯ್ದೆ, ಮಾರಕ ಮಾತಾಡ್ತಾ ಇದ್ದಾರೆ. ಮಾರಕ ಗ್ರಾಮೀಣ ಬದುಕಿಗೆ ಮಾರಕ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಿಮಗೆ ಇನ್ನೊಂದು, ನಿಮಗೆ 2008ರಲ್ಲಿ ಗವರ್ನರ್ಸ್ ಅಡ್ರೆಸ್ ಆಗಿದೆ. ಯಾರು ಮುಖ್ಯಮಂತ್ರಿ ಆಗಿದ್ದವರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಆಗ ರಾಜ್ಯಪಾಲರ ಕೈಲಿ ಓದಿಸಿದ್ದಾರೆ. ನಾನು ಇಲ್ಲಿ ಮನ್ರೇಗಾ ಬಗ್ಗೆ ಅವ್ರು ಏನು ಹೇಳಿದ್ದಾರೆ, ರಾಜ್ಯಪಾಲರ ಭಾಷಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಸ್ತುತ ವರ್ಷದಲ್ಲಿ 31.54 ಲಕ್ಷ ಕುಟುಂಬಗಳ 59.13 ಲಕ್ಷ ಜನರಿಗೆ ಕೆಲಸ ಒದಗಿಸಲಾಗಿದೆ. ಯಾರು ಹೇಳಿರೋದು? ಮಿಸ್ಟರ್ ಯಡಿಯೂರಪ್ಪನವರು, ಅವ್ರ ಸರ್ಕಾರ ಹೇಳಿರೋದು. ಈ ಆರ್ಥಿಕ ವರ್ಷದಲ್ಲಿ 13.24 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಜನೆ ಮಾಡಲಾಗಿದ್ದು ಒಟ್ಟು 3769.95 ಕೋಟಿ ಕೂಲಿ ಪಾವತಿಸಲಾಗಿದೆ. ಇದು ಯಡಿಯೂರಪ್ಪನವರು ಹೇಳಿರೋದು ಅವತ್ತು 2008ರಲ್ಲಿ. ಏನಿದು? ಆಯ್ತು, ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಅದಕ್ಕೆ ಬದಲಾಯಿಸ್ಬಿಟ್ಟಿದ್ದೀರಾ, ರದ್ದು ಮಾಡ್ಬಿಟ್ಟಿದ್ದೀರಾ? ಮತ್ತೆ ಮಾತಾಡಿ. ಅದಕ್ಕೆ ರದ್ದು ಮಾಡ್ಬಿಟ್ರಾ? ಆಯ್ತು, ನಿಮ್ಮ ಅವ್ರ ರಿಪೀಲ್ ಮಾಡ್ಬಿಟ್ರ? ಹಿಂಗೆಲ್ಲ ಹೊಗಳಿ ರದ್ದು ಮಾಡ್ಬಿಟ್ರ? ಕೋಟಿ
ಕೂಲಿ ಪಾವತಿಸಲಾಗಿದೆ. ದುಡಿಯೋಣ ಬಾ, ಓದು, ಕೃಷಿ ಹೊಂಡ, ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು 13 ಲಕ್ಷ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇದು ಯಡಿಯೂರಪ್ಪನವರು 2008ರಲ್ಲಿ ಹೇಳಿರ್ತಕ್ಕಂಥದ್ದು. ಅವರ ರಾಜ್ಯಪಾಲರ ಭಾಷಣ ಪ್ಯಾರಾ 53. ಆಮೇಲೆ 2012ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 30/1/2012 ಅವರು ಹೇಳಿರೋದು, ರಾಜ್ಯ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಡಿಸೆಂಬರ್ 2011ರವರೆಗೆ 54 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಚೀಟಿಗಳನ್ನು ನೀಡಲಾಗಿದೆ ಮತ್ತು 200 ಲಕ್ಷ ಮಾನವ ಉದ್ಯೋಗ ದಿನಗಳನ್ನು ಸೃಜನೆ ಮಾಡಲಾಗಿದೆ. ಇದು ಇಂದಿನ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ, ಹೊಗಳಿದ್ದಾರೆ. ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗ ಇದ್ದಕ್ಕಿದ್ದಲ್ಲೇ ರದ್ದು ಮಾಡಿಬಿಟ್ಟಿದ್ದೀರಿ. ಅದರಿಂದ ನಮ್ಮ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಗ್ರಾಮೀಣ ಜನರು ಈಗ ವಲಸೆ ಹೋಗಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಉದ್ಯೋಗ ಇಲ್ಲ. ಮತ್ತೆ ಗ್ರಾಮೀಣ ಜನರ ಬದುಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದು ಸಂವಿಧಾನಿಕ ಹಕ್ಕನ್ನ ಕೊಟ್ಟಿದ್ರು. ಈ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಗ್ರಾಮೀಣ ಜನರಿಂದ. ಅದು ಮಹಿಳೆಯರು, ದೀನದಲಿತರು, ಆದಿವಾಸಿಗಳು, ಸಣ್ಣ ರೈತರು, ಇವ್ರ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ವಲಸೆ ಹೋಗ್ತಾರೆ. ಈಗ ಕಾಯ್ದೆ ಬಂದ್ಮೇಲೆ ಕಾಯ್ದೆಗೆ ಇವರು ಪ್ರೆಸಿಡೆಂಟ್ ಅಸೆಂಟ್ ಹಾಕಿದಾರಲ್ಲ, ಈಗ ಇವತ್ತೇ ಬಂದಿದೆಯಲ್ಲ ಕಾಯ್ದೆ, ಜಾರಿಗೆ ಬಂದಿದೆಯಲ್ಲ. ಬೇಡಿ, ಕಾಯ್ದೆ ಆಗಿ 6 ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ. 6 ತಿಂಗಳ ನಂತರ ಚರ್ಚೆಗಳಾಗಬೇಕು ರಾಜ್ಯ ಸರ್ಕಾರಗಳಿಂದ. ಏನ್ ಚರ್ಚೆ ಮಾಡಿದ್ದೀರಾ? ಈಗ ಅದನ್ನೇ ನೀವೇ ಕೊಡ್ತಾ ಇದಿರಲ್ಲ. ಇದರ ಆಧಾರದಲ್ಲಿ 6 ತಿಂಗಳ ನಂತರ ಟೈಮ್ ಗ್ಯಾಪ್ ತಗೊಂಡು ಮಾಡಬೇಕು ಅಂತಾಗಿದೆ. ಇವತ್ತೇ ಜಾರಿ ಬಂದಿದೆ ಅಂತ ನೀವು ಸುಳ್ಳು ಹೇಳಿ ರಾಜ್ಯಗಳನ್ನೆಲ್ಲ ಕೇಳಿದ್ದೀರಾ? ಹೇಳ್ತಾರಲ್ಲ, ಕಾಯ್ದೆ ಇವತ್ತಿಂದ ಜಾರಿಗೆ ಬಂದಿಲ್ಲ. 6 ತಿಂಗಳು ಟೈಮ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ 6 ತಿಂಗಳು ಇವತ್ತೇ ಜಾರಿಗೆ ಬಂದಿದೆ. ವಲಸೆ ಅಂತ ಸುಳ್ಳು ಹೇಳಿದ್ರೆ ಈಗ ದಯವಿಟ್ಟು ಸುನಿಲ್ ಸರ್ ಹಂಗಲ್ಲ. ಮಾರ್ಚ್ 31 ತನಕ